ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಂತ ದಿನ ಬಂದಿದೆ. ಬಂಡಾಯದ ಕಿಚ್ಚನ್ನ ಹೊತ್ತಿಸಿದ್ದಂತವರು ದೆಹಲಿಗೆ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಯತ್ನಾಳ್ಗೆ ಕೊಟ್ಟಿರುವಂತ ನೋಟಿಸ್ ಕೂಡ ಅವರ ಟೆನ್ಷನ್ಗೆ ಕಾರಣವಾಗಿರುವಂತದ್ದು. ಯತ್ನಾಳ್ ಟೀಮ್ ದೆಹಲಿಯಲ್ಲಿದೆ. ಅವರ ತಂತ್ರ ಯಾವ ರೀತಿಯಾಗಿದೆ? ಮತ್ತೊಂದು ಕಡೆ ರೆಬಲ್ಸ್ಗಳಿಗೆ ಹೈಕಮಾಂಡ್ ಮೂಗುದಾರ ಹಾಕುತ್ತಾ? ನೋಡ್ರಿ, ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ವಿಜೇಂದ್ರ ಬಹಳ ಚಾಲು ಅದಾನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನ್ ಹೇಳ್ಯಾರ? ಅದು ನಕಲಿನೋ ಅಸಲಿನೋ ಬರುವಂತ ಜನಗಳು ಗೊತ್ತಾಗ್ತದೆ. ಕಂಟ್ರೋಲ್ಗೆ ಸಿಕ್ತಿಲ್ಲ. ಬಿಜೆಪಿಯಲ್ಲಿ ಯಾರೂ ಕಂಟ್ರೋಲ್ಗೆ ಸಿಕ್ತಿಲ್ಲ. ಒಬ್ಬರದ್ದು ಒಂದು ದಾರಿ ಆದ್ರೆ ಮತ್ತೊಬ್ಬರದ್ದು ಮತ್ತೊಂದು ದಾರಿ. ಈ ಕವಲು ದಾರಿಗಳನ್ನು ಒಗ್ಗೂಡಿಸೋಕೆ ಬಿಜೆಪಿ ಹೈಕಮಾಂಡ್ ಪ್ರಯತ್ನ ಮಾಡ್ತಿದೆ. ಬಂಡಾಯದ ಕಿಚ್ಚು ಹಚ್ಚಿ ರಾಜ್ಯ ಬಿಜೆಪಿಯನ್ನು ಕಂಗಾಲು ಮಾಡಿದ್ದ ರೆಬಲ್ಸ್ಗೆ ನೀತಿ ಪಾಠ ಹೇಳೋಕೆ ರೆಡಿಯಾಗಿದೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟು ಇಡೀ ಟೀಮನ್ನು ಈಗ ದೆಹಲಿಗೆ ಕರೆಸ್ಕೊಂಡಿದೆ. ಹೈಕಮಾಂಡ್ ಹೇಳ್ತು ಅಂತ ರೆಬಲ್ಸ್ ಟೀಮ್ ಈಗ ದೆಹಲಿಗೆ ಹೋಗಿದ್ದು, ಅಲ್ಲಿ ಏನ್ ಮಾತಾಡಬೇಕು, ಯಾವ ರೀತಿ ವಿಜಯೇಂದ್ರ ವಿರುದ್ಧ ಅಸ್ತ್ರವನ್ನು ಪ್ರಯೋಗಿಸಬೇಕು ಅಂತ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ. ಅವರು ದೆಹಲಿಗೆ ತೆರಳೋಕು ಮೊದಲು ಯತ್ನಾಳ್ಗೆ ಜಾರಿಯಾಗಿರೋ ನೋಟಿಸ್ ರೆಬಲ್ಸ್ ಪಾಳಯದಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಇದೇ ಟೆನ್ಷನ್ ರೆಬಲ್ಸ್ ಟೀಮ್ ಅನ್ನು ಕಾಡ್ತಿದೆ. ಆದ್ರೆ ನಂಗೆ ನೋಟಿಸೇ ಬಂದಿಲ್ಲ ಅಂತಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿ ರೆಬಲ್ಸ್ ಪಡೆ ಬಿವೈವಿ ವಿರುದ್ಧ ತಂತ್ರ ಶುರು. ರೆಬಲ್ಸ್ ಕ್ಯಾಪ್ಟನ್ಗೆ ನೋಟಿಸ್, ಬಂಡಾಯದ ಬೆಂಕಿ ಆರುತ್ತಾ? ನೋಟಿಸ್ ಬಂದಿಲ್ಲ, ಬಂದ್ರೂ ಫೇಕ್ ಇರಬಹುದು ಅಂತಿರೋದೇಕೆ ಯತ್ನಾಳ್? ಡಬಲ್ ಶಾಕ್. ಯತ್ನಾಳ್ ಟೀಮ್ಗೆ ಇದು ಡಬಲ್ ಶಾಕ್. ಒಂದು ಕಡೆ ನೋಟಿಸ್, ಮತ್ತೊಂದು ಕಡೆ ದೆಹಲಿ ಪ್ರಯಾಣ. ಎರಡೂ ಕೂಡ ರೆಬಲ್ಸ್ ಟೀಮ್ಗೆ ಅಗ್ನಿ ಪರೀಕ್ಷೆ. ಈಗಾಗಲೇ ದೆಹಲಿ ತೆರಳಿರೋ ರೆಬಲ್ಸ್ ಟೀಮ್ಗೆ ಕೆಲವೊಂದು ಸವಾಲುಗಳಿವೆ. ಹೈಕಮಾಂಡ್ ಏನೇನ್ ಪ್ರಶ್ನೆ ಕೇಳುತ್ತೋ, ಯಾವ ರೀತಿ ಶಾಕ್ ನೀಡುತ್ತೋ ಅಂತ ರೆಬಲ್ಸ್ ಕಂಗಾಲಾಗಿದ್ದಾರೆ. ಅದೇ ಕಾರಣಕ್ಕೆ ಬೆಳಗಾವಿಯಲ್ಲಿ ರಹಸ್ಯ ಸಭೆಯನ್ನು ರೆಬಲ್ಸ್ ನಡೆಸಿದ್ರು. ಹೈಕಮಾಂಡ್ ಮುಂದೆ ಏನೇನ್ ಮಾತಾಡಬೇಕು, ವಿಜಯೇಂದ್ರ ವಿರುದ್ಧ ಯಾವ್ಯಾವ ಅಸ್ತ್ರ ಪ್ರಯೋಗ ಮಾಡಬೇಕು, ಆ ರಹಸ್ಯ ಸಭೆಯಲ್ಲಿ ಈಗಾಗಲೇ ಚರ್ಚೆ ಮಾಡಲಾಗಿದೆ. ಆ ಸಭೆಯಲ್ಲಿ ಎಲ್ಲವನ್ನೂ ಫಿಕ್ಸ್ ಮಾಡಿಕೊಂಡು ದೆಹಲಿಗೆ ತೆರಳೋಕೆ ತೀರ್ಮಾನ ಮಾಡಿಕೊಂಡಿದ್ರು. ಎಲ್ಲ ಫಿಕ್ಸ್ ಮಾಡಿಕೊಂಡು ಸೋಮವಾರ ರೆಬಲ್ಸ್ ದೆಹಲಿಗೆ ತೆರಳಿದ್ದಾರೆ. ರೆಬಲ್ಸ್ ಟೀಮ್ ದೆಹಲಿಗೆ ಹೋಗಿದೆ, ಸುಮ್ಮನೆ ಹೋಗಿಲ್ಲ. ವಿಜಯೇಂದ್ರ ವಿರುದ್ಧ ಏನೇನ್ ಆರೋಪ ಮಾಡಬೇಕು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡು ಹೊರಟಿದೆ. ವಿಜಯೇಂದ್ರ ವಿರುದ್ಧ ಆರೋಪಗಳ ಒಂದು ಲಿಸ್ಟ್ ಅನ್ನೇ ಇಟ್ಕೊಂಡು ರೆಬಲ್ಸ್ ಟೀಮ್ ದೆಹಲಿಗೆ ಹೆಜ್ಜೆ ಇಟ್ಟಿದೆ. ವಿಜಯೇಂದ್ರ ವಿರುದ್ಧ ಕೆಲವೊಂದು ಅಸ್ತ್ರಗಳನ್ನು ರೆಬಲ್ಸ್ ಟೀಮ್ ಪ್ರಯೋಗ ಮಾಡಲಿದೆ. ಡಿಸಿಎಂ ಡಿಕೆಶಿ ಜೊತೆಗೆ ವಿಜಯೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧವೂ ವಿಜಯೇಂದ್ರ ಸರಿಯಾಗಿ ಹೋರಾಡುತ್ತಿಲ್ಲ. ಬೈ ಎಲೆಕ್ಷನ್ ಸೋಲಿಗೂ ಕೂಡ ವಿಜಯೇಂದ್ರ ನೇರ ಕಾರಣವಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಯಾವಾಗಲೂ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾರೆ. ಪಕ್ಷದಲ್ಲಿ ಹಿರಿಯರು ಮತ್ತು ಪಕ್ಷಕ್ಕೆ ನಿಷ್ಠವಾಗಿರೋ ವ್ಯಕ್ತಿಗಳನ್ನು ಕಡೆಗಣನೆ ಮಾಡ್ತಿದ್ದಾರೆ. ಆಪ್ತರಿಗೆ ಮಾತ್ರ ಮಣೆ ಹಾಕ್ತಿದ್ದಾರೆ. ಇದರ ಜೊತೆಗೆ ವಿಜಯೇಂದ್ರ ವಿರುದ್ಧ ಕೆಲವು ಭ್ರಷ್ಟಾಚಾರದ ಆರೋಪಗಳು ಇದಾವೆ ಅಂತ ರೆಬಲ್ಸ್ ನಾಯಕರು ಆರೋಪ ಮಾಡಲಿದ್ದಾರೆ. ರೆಬಲ್ಸ್ ಟೀಮ್ ಇದೆಲ್ಲ ಆರೋಪಗಳನ್ನು ಹೈಕಮಾಂಡ್ ಮುಂದೆ ಇಡಲಿದೆ. ಆದ್ರೆ ಇಲ್ಲಿ ಸವಾಲಾಗಿರೋ ಮತ್ತೊಂದು ವಿಚಾರ ಕೂಡ ಇದೆ. ಅದು ವಿಜಯೇಂದ್ರ ದೆಹಲಿಗೆ ಈ ಮೊದಲೇ ಭೇಟಿ ನೀಡಿದ್ದ ವಿಚಾರ. ಹೌದು, ಕೆಲವು ದಿನಗಳ ಹಿಂದೆ ದೆಹಲಿಗೆ ಭೇಟಿ ನೀಡಿದ್ದ ವಿಜಯೇಂದ್ರ ಹೈಕಮಾಂಡ್ ಅನ್ನು ಭೇಟಿ ಮಾಡಿ ಯತ್ನಾಳ್ ವಿರುದ್ಧ ದೂರು ನೀಡಿದ್ರು. ಹೇಗಾದ್ರೂ ಮಾಡಿ ಯತ್ನಾಳ್ ಅವರ ಬಂಡಾಯವನ್ನು ನಿಲ್ಲಿಸಿ ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದರು. ಯತ್ನಾಳ್ ವಿರುದ್ಧ ಏನ್ ಹೇಳಬೇಕು,
ಯತ್ನಾಳ್ ವಿರುದ್ಧ ಏನ್ ಹೇಳಿದ್ರೆ ಹೈಕಮಾಂಡ್ ಕೇಳುತ್ತೆ ಅದನ್ನೇ ಹೇಳಿದ್ರು. ಯತ್ನಾಳ್ ಟೀಮ್ ಪಕ್ಷದ ಶಿಸ್ತು ಉಲ್ಲಂಘಿಸುತ್ತಿದೆ. ಕಾಂಗ್ರೆಸ್ ನಾಯಕರಿಗೆ ಇದು ಅಸ್ತ್ರವಾಗುತ್ತಿದೆ. ಅವರ ವೈಯಕ್ತಿಕ ಜಿದ್ದು ಪಕ್ಷಕ್ಕೆ ಡ್ಯಾಮೇಜ್ ತರ್ತಿದೆ. ಅವರ ವಿರುದ್ಧ ಕ್ರಮವಾಗಲೇಬೇಕು ಅಂತ ಬಿವೈವಿ ಹೈಕಮಾಂಡ್ ಬಳಿ ಹೇಳಿದ್ದಾರೆ. ಅವರು ಬೆಂಗಳೂರಿಗೆ ಬಂದ ಬೆನ್ನಲ್ಲೇ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡಿದೆ. ಹೈಕಮಾಂಡ್ ಶಿಸ್ತು ನೋಟಿಸ್, ಮತ್ತಷ್ಟು ಉರಿದ ಯತ್ನಾಳ್ ಅಂಡ್ ಟೀಮ್. ಎಸ್, ಹೈಕಮಾಂಡ್ ಯತ್ನಾಳ್ಗೆ ನೋಟಿಸ್ ನೀಡಿದೆ. ಬಿಜೆಪಿಯ ಶಿಸ್ತು ಸಮಿತಿ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದೆ. ಈ ನೋಟಿಸ್ ರೆಬಲ್ಸ್ ಟೀಮ್ನಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಅಷ್ಟಕ್ಕೂ ಆ ನೋಟಿಸ್ನಲ್ಲಿ ಇರೋದೇನು? ಪಕ್ಷದ ನಿರ್ದೇಶನ ಮತ್ತು ಶಿಸ್ತನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ. ರಾಜ್ಯ ನಾಯಕತ್ವದ ವಿರುದ್ಧ ಪದೇ ಪದೇ ಸಾರ್ವಜನಿಕವಾಗಿ ವಾಗ್ದಾಳಿ ನಡೆಸುತ್ತಿದ್ದೀರಿ. ಈ ಹಿಂದಿನ ನೋಟಿಸ್ಗಳಿಗೆ ನೀವು ಸಮರ್ಪಕ ಉತ್ತರ ನೀಡಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ನಿಮ್ಮ ಧೋರಣೆ ಸರಿಯಾಗಿಲ್ಲ. ನಿಮ್ಮ ಹಿರಿತನ ಮತ್ತು ಪಕ್ಷದ ಸೇವೆಗೆ ಗೌರವ ನೀಡಿದ್ದೆವು. ಆದರೆ ಪಕ್ಷದ ನಿಯಮವನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ. ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಏಕೆ ತೆಗೆದುಕೊಳ್ಳಬಾರದು? 10 ದಿನಗಳಲ್ಲಿ ನೋಟಿಸ್ಗೆ ವಿವರಣೆ ನೀಡಿ ಎಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಿಜೆಪಿ ಹೈಕಮಾಂಡ್ ನೋಟಿಸ್ ವಿಚಾರ ಗೊತ್ತಾಗ್ತಾಗಿದ್ದಂತೆ ರೆಬೆಲ್ಸ್ ಉರಿದು ಬಿದ್ದಿದ್ದಾರೆ. ದೆಹಲಿಯಲ್ಲಿ ಮಾತಾಡಿರೋ ಯತ್ನಾಳ್, ನಂಗೆ ಇನ್ನೂ ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ, ಬಂದಿದ್ರು ಅದು ಫೇಕ್ ಇರಬಹುದು ಅಂತ ಹೇಳಿ ಕೈ ತೊಳ್ಕೊಂಡಿದ್ದಾರೆ. ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ 3 ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತಂತ ಅನಿಸ್ತದೆ. ಅವಾಗ ನಾವು ಉತ್ತರನೇ ಕೊಡ್ಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಬಹಳ ಚಾಲು ಅದನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನ್ ಹೇಳ್ಯಾರ, ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ, ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ, ಚಾನೆಲ್ದಾಗ ಎಲ್ಲ ಕಡೆ ಬರ್ಲಕತ್ತ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ನೋಟಿಸ್ ಫೇಕ್ ಇರಬಹುದು ಅಂತ ಯತ್ನಾಳ್ ಹೇಳಿದ್ದಕ್ಕೆ ಪ್ರತಿಕ್ರಿಯೆ ನೀಡಿರೋ ವಿಜಯೇಂದ್ರ, ನೋಟಿಸ್ ಅಸಲೀನೋ ನಕಲೀನೋ ಮುಂದೆ ಗೊತ್ತಾಗುತ್ತೆ ಎಂದಿದ್ದಾರೆ. ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂತ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗುತ್ತೆ. ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ, ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೂ ಎಲ್ಲ ಹಂತದಲ್ಲೂ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ. ಎಲ್ಲರಿಗೂ ಅನ್ವಯ ಆಗುತ್ತೆ, ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ. ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದ್ದರೆ ಸಂಬಂಧಪಟ್ಟ ವ್ಯಕ್ತಿ ಅದಕ್ಕೆ ಉತ್ತರ ಕೊಡುವಂತ ಮಾಡಿದ್ದಾರೆ. ನೋಟಿಸ್ ಅನ್ನೋದು ಭಾರೀ ಸದ್ದು ಮಾಡ್ತಿದೆ. ಈ ಸದ್ದಿನ ನಡುವೆ ಮಂಗಳವಾರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಬರಲಿದ್ದಾರೆ. ಅವರು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಲಿದ್ದು ಆಂತರಿಕ ವಿಷಯಗಳನ್ನು ಚರ್ಚಿಸಿ ಬಂಡಾಯ ಶಮನಕ್ಕೆ ಪ್ರಯತ್ನ ಪಡಲಿದ್ದಾರೆ.